ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಕಾರ್ಮಿಕ ಮಹಿಳೆ ಶವ ಪತ್ತೆ. ಬಸ್ ನಿಲ್ದಾಣದಲ್ಲಿ ಅಸ್ತಮಾ ರೋಗಿ ಸಾವು. ಊರಿಗೆ ಮರಳುವಾಗ ಅವಘಡ. ಹೊಟ್ಟೆಪಾಡಿಗೆ ತೆಲಂಗಾಣದಿಂದ ಕರ್ನಾಟಕಕ್ಕೆ ಬಂದಿದ್ದ ವೃದ್ಧ. ಭಯೋತ್ಪಾದನೆಯ ವಿರುದ್ಧ ಜನರಾಗ್ತಿ. ಅಳಿಯಂದ್ರೆ ನೋಡಿ, ಬೆಂಗಳೂರೀಗ ಬೀದಿ ನಾಯಿಗಳ ರಾಜಧಾನಿ ಅಂತ. ಬೀದಿ ನಾಯಿಗಳು ಸಿಕ್ಕಿದ ಮನೆ ನುಗ್ತವೆ, ಹಾಕಿ ತಿಂತವೆ ಅಂತ ಬದಿದೆ. ಅಪರಿಚಿತರ ಬಗ್ಗೆ ಎಚ್ಚರವಿರಲಿ, ಇರಲೇಬೇಕು. ಮತ್ತೆ ಆದಿಷ್ಟದಲ್ಲಿ ತಲಕರಡಿ ಪತ್ತೆ. BMTC ಅಂಧ ನೌಕರರಿಗೆ ಕಡೆಗೂ ಸಿಕ್ಕಿತು ನ್ಯಾಯ. ಏನು ಹೇಳಿ ಅಂದರೆ, ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಅಡ್ಡಾಡ್ತಿದ್ದೀರಿ. ಏನಾರ ಬೇಕಿತ್ತಾ? ನ್ಯೂಸ್ ಪೇಪರ್ ಬೇಕಿತ್ತು. ನ್ಯೂಸ್ ಪೇಪರಾ? ಸುಗಂಧು, ಮನೇಲಿರೋ ರದ್ದಿ ಪೇಪರೆಲ್ಲ ಕೊಡಮ್ಮ. ಅಳಿಯಂದ್ರು ರದ್ದಿ ಪೇಪರ್ ವ್ಯಾಪಾರ ಶುರು ಮಾಡ್ತಿದ್ದಾರೆ ಅಂತ ಕಾಣುತ್ತೆ, ತಂದು ಕೊಟ್ಬಿಡು. ರದ್ದಿ ಪೇಪರ್ ಬಿಸ್ನೆಸ್ ಅಲ್ಲ, ಇವತ್ತಿನ ಪೇಪರ್ ಬೇಕಿತ್ತು. ಇವತ್ತಿನ ಪೇಪರಾ? ಅಳಿಯಂದ್ರೆ ನಂಗೊಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಮೊದಲು ನಾನು ಪೇಪರ್ ಓದ್ಬಿಡ್ತೀನಿ, ಆಮೇಲೆ ನಿಮಗೆ ಕೊಡ್ತೀನಿ. ನಿಮ್ಗೇನು ಕೆಲಸನ ಕಾರ್ಯನ? ಸಂಜೆವರೆಗೂ ಆರಾಮಾಗಿ ಓದ್ಕೊಂಡಿರಿ, ನಿಮಗೂ ಟೈಮ್ ಪಾಸ್ ಆಗುತ್ತೆ. ಕೆಲಸ ಹುಡ್ಕೋದಕ್ಕೆ ಪೇಪರ್ ಬೇಕಾಗಿತ್ತು. ಅದ್ರಲ್ಲಿ ಕೊಟ್ಟಿರ್ತಾರಲ್ಲ ಎಲ್ಲೆಲ್ಲಿ ವೇಕೆನ್ಸಿ ಇದೆ ಅಂತ, ಅದನ್ನ ನೋಡ್ಬೇಕಾಗಿತ್ತು. ಅಳಿಯಂದ್ರೆ ಕೆಲಸ ಹುಡ್ಕೋಕ್ ತಾನೆ ನಿಮ್ಗೆ ಪೇಪರ್ ಬೇಕಾಗಿರೋದು? ಹೌದು. ತಗೊಳ್ಳಿಪ್ಪ, ನೀವು ಓದೋದು ಇಂಪಾರ್ಟೆಂಟು. ಬೇಗ ಓದ್ಕೊಂಡು ಹೋದ್ ಕೆಲಸ ಹುಡುಕಿಪ್ಪ. ಈ ಸುನಂದನ ಮಾತು ಕೇಳಕ್ಕಾಗಲ್ಲ ನನ್ನ ಕೈಲಿ. ಹೋಗಿ ಹೋಗಿ. ಥ್ಯಾಂಕ್ ಯು. ಅಯ್ಯೋ, ಇದಕ್ಕೆಲ್ಲ ಥ್ಯಾಂಕ್ಸ್ ಹಾಕಿ ಹೋಗಪ್ಪ, ಓದ್ಕೊ ಹೋಗು. ಅಳಿಯಂದ್ರೆ ಬನ್ನಿ ಇಲ್ಲಿ. ನೀವು ಕೆಲಸ ಹುಡ್ಕಕ್ ತಾನೆ ಪೇಪರ್ ಕೇಳಿದ್ದು? ಹೌದು. ತಡ್ರಿ, ಆ ಕಾಲಮ್ ನಾನೇ ಹುಡುಕ್ ಕೊಡ್ತೀನಿ. ತೋಳಿ. ಸುಮ್ಮನೆ ಇದನ್ನೆಲ್ಲ ಓದಿ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಿ? ಅದನ್ನ ಓದ್ಕೊಂಡು ಬೇಗ ಕೆಲಸ ಹುಡ್ಕೋದು ಹೋಗಿ. ಏನ್ರಿ ಇಷ್ಟೊತ್ತು ಮಾಡಿಬಿಟ್ಟೆ, ಕೊಡು. ಏನಾಯ್ತು ಶ್ರೀ? ಏನಿಲ್ಲ ನೋಡಿ, ಎಲ್ಲೆಲ್ಲಿ ಇಂಟರ್ವ್ಯೂಗೆ ಹೋಗ್ಬೋದು ಅಂತ ಚೆಕ್ ಮಾಡೋಣ ಬಾ. ಬಾ ಜಾನು, ಎಲ್ಲೆಲ್ಲಿ ಜಾಬ್ ವೇಕೆನ್ಸಿ ಇದೆ ಚೆಕ್ ಮಾಡೋಣ. ನೋಡಿ ಶ್ರೀ, ಏನಾಯ್ತು? ಜಾನು, ಹೇಗಾದ್ರೆ ಮಾಡಿ ಇವತ್ತು ಒಂದು ಕೆಲಸನ ಹುಡ್ಕೊಳ್ಳೇಬೇಕು. ಆದಷ್ಟು ಬೇಗ ಒಂದು ಬಾಡಿಗೆ ಮನೆ ಮಾಡಲೇಬೇಕು. ಅಮ್ಮಂದ್ರ ಕಷ್ಟ ನೋಡೋಕ್ಕಾಗ್ತಿಲ್ಲ ನನಗೆ. ಲಲಿತಾ ಅತ್ತೆ ಫೇಸ್ ಮಾಡಿದ ಸಿಚುವೇಶನ್ ಗೊತ್ತಾಯ್ತು. ನಾವೊಂದು ಬೇರೆ ಮನೆ ಮಾಡೋದೇ ಬೆಟರ್ ಶ್ರೀ. ಈ ವಿಷಯ ನಿನಗೆ ಬೇಬಿ ಅತ್ತೆ ಹೇಳಿದ್ರು. ನಾನು ನಿನ್ನ ಹೆಂಡತಿ, ನಿನ್ನ ನೋವು ಸಂಕಟನ ನನ್ನಿಂದನೇ ಮುಚ್ಚಿಡಕ್ಕೆ ಟ್ರೈ ಮಾಡ್ತೀಯಲ್ಲ ಶ್ರೀ. ಸಾರಿ ಜಾನು, ಇಲ್ಲಿ ನೋಡು, ಬೀಟ್ ಸೊಲ್ಯೂಷನ್ಸ್ ಕಂಪ್ನಿಲಿ ಇಂಟರ್ವ್ಯೂ ಕರೆದಿದ್ದಾರೆ. ಮ್ಯಾನೇಜರ್ ಪೋಸ್ಟ್ ಮತ್ತು ಅಕೌಂಟೆಂಟ್ ಪೋಸ್ಟ್ ವೇಕೆನ್ಸಿ ಇದೆಯಂತ. ಅಕೌಂಟೆಂಟ್ ಪೋಸ್ಟ್ ನನಗೆ ಓಕೆ, ಮ್ಯಾನೇಜರ್ ಪೋಸ್ಟ್ ನನಗೆ ಓಕೆ. ಅಂದರೆ ಇದಕ್ಕಿಂತ ಬೆಟರ್ ಕೆಲಸ ಸಿಗೋವರೆಗೂ ಅಷ್ಟೇ ಜಾನು. ನಮ್ಮಿಬ್ಬರಿಗೂ ಏನಾದರೂ ಕೆಲಸ ಸಿಕ್ಬಿಟ್ರೆ ಇವತ್ತು. ಸಿಕ್ಬಿಟ್ರೆ ಏನು ಶ್ರೀ? ನಮಗಲ್ದೆ ಇನ್ಯಾರಿಗೆ ಸಿಗುತ್ತೆ? ನಮಗಿರೋ ಕ್ವಾಲಿಫಿಕೇಶನ್ ಎಕ್ಸ್ಪೀರಿಯನ್ಸಿಗೆ ಹೇಳು. ಅಲ್ವಾ ಅಲ್ವಾ? ನಡಿ ಹೋಗೋಣ, ಟೈಮ್ ಆಗುತ್ತಾ? ಶ್ರೀ, ಕೆಲಸದ ಇಂಟರ್ವ್ಯೂಗೆ ಹೊರಟ್ರಾ? ಹಾಂ ಮಾಮ್, ಇವತ್ತು ಖಂಡಿತ ಒಂದು ಕೆಲಸ ಹುಡ್ಕೊಂಡೆ ಮನೆ ಕಾಲಿಡೋದು ನಿಮ್ಮ ಮಗ. ಖಂಡಿತ ದೇವ್ರು ನಿನ್ನ ಕೈ ಬಿಡಲ್ಲ ಕಂದ, ನಿಂಗೆ ಕೆಲಸ ಸಿಕ್ಕೇ ಸಿಗತ್ತೆ. ಥ್ಯಾಂಕ್ಸ್ ಅಮ್ಮ. ಬಾ ಜಾನು. ಒಂದು ನಿಮಿಷ ಶ್ರೀ, ಈ ಪೇಪರಲ್ಲಿ ಅಡುಗೆ ಕೆಲಸದವರು ಬೇಕು ಅಂತ ಬರ್ದಿರ್ತಾರಾ? ಯಾಕೆ?
ನಂಗೆ ಅಡುಗೆ ಮಾಡೋಕ್ಕೆ ಚೆನ್ನಾಗಿ ಬರುತ್ತಲ್ವಾ, ಅದಕ್ಕೆ 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 ನಾನು ಒಂದು ಕಡೆ ಅಡುಗೆ ಕೆಲ್ಸಕ್ಕೆ ಹೋಗೋಣ ಅಂತ. ಯಾಕಮ್ಮ, ನಿನಗೆರಡೊತ್ತು ಊಟ ಹಾಕೋ ಯೋಗ್ಯತೆನೂ ಇಲ್ಲ ನಿನ್ನ ಮಗನಿಗೆ ಅಂತ ನೀನೇ ಡಿಸೈಡ್ ಮಾಡಿಬಿಟ್ಟಿಯಾ? ಅಯ್ಯಯ್ಯೋ, ಹಾಗಲ್ವೋ ಕಂದ? ಇನ್ನು ಹೇಗೆ ಮಾಮ್? ಇಷ್ಟು ವರ್ಷ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ಕೈ ತುತ್ತು ಹಾಕಿ ಬೆಳೆಸಿದ್ರ ನನ್ನನ್ನು. ಇವತ್ತು ನನಗೆ ನಿಮ್ಮನ್ನೆಲ್ಲ ನೋಡ್ಕೊಳ್ಳೋ ಅವಕಾಶ ಸಿಕ್ಕಿದ. ಹಾಗಲ್ವೋ ಕಂದ, ಸ್ವಲ್ಪ ಅರ್ಥ ಮಾಡ್ಕೊ. ನಾವೀಗೆಲ್ಲರೂ ತುಂಬ ಕಷ್ಟದಲ್ಲಿದ್ದೀವಿ. ನಿಂಗೊಂದು ಪೇಪರ್ ಬೇಕು ಅಂದ್ರು ಎಷ್ಟೆಲ್ಲ ಮಾತು ಕೇಳಬೇಕು ಈ ಮನೇಲಿ. ಶ್ರೀ, ಸಣ್ಣ ಪುಟ್ಟ ವಸ್ತು ಬೇಕು ಅಂತ ಕೇಳೋದಕ್ಕೂ ಮುಜುಗುರ ಈ ಮನೇಲಿ. ಅದಕ್ಕೆ ನಿಮ್ಗಳ ಜೊತೆ ನಾನು ಒಂದು ಸಣ್ಣ ಕೆಲಸ ಮಾಡಿದ್ರೆ ನಿಮ್ಮ ಕಷ್ಟಕ್ಕೆ ಸ್ವಲ್ಪ ಸಹಾಯ ಆಗತ್ತಲ್ವೇನೋ? ಪ್ಲೀಸ್ ಅಮ್ಮ, ನನಗಿನ್ನೂ ಮುಜುಗರ ಮಾಡಬೇಡ. ನನಗೊಬ್ಬ ಒಳ್ಳೆ ಮಗ ಆಗೋದಕ್ಕೆ ಅವಕಾಶ ಮಾಡಿಕೊಡು. ಜಾನ್ವಿ, ನೀನಾದರೂ ಅತ್ತೆ, ಶ್ರೀ ಹೇಳಿದಾಗೆ ನಮ್ಮಿಬ್ರು ಕ್ವಾಲಿಫಿಕೇಷನ್ಗೆ ಎಕ್ಸ್ಪೀರಿಯನ್ಸಿಗೆ ಒಂದು ಒಳ್ಳೆ ಕೆಲಸ ಸಿಕ್ಕೇ ಸಿಗುತ್ತತ್ತೆ. ಇನ್ನೊಂದು ತಿಂಗಳು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ನಮಗೆ ಸಂಬಳ ಬಂದೇ ಬರುತ್ತಲ್ಲ, ಆಗ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳೋ ಪರಿಸ್ಥಿತಿ ನಮಗಿರಲ್ಲ ಅತ್ತೆ. ಆದರೂ ಪ್ಲೀಸ್ ಅಮ್ಮ, ಇನ್ನೊಂದು ತಿಂಗಳು ಅಷ್ಟೇ. ಅಲ್ಲಿವರೆಗೂ ನೀನೆಲ್ಲಾದರೂ ಮತ್ತೆ ಕೆಲಸಕ್ಕೆ ಹೋಗೋದ್ರ ಬಗ್ಗೆ ಮಾತಾಡಿದ್ರೆ ನಾನು ಇದ್ದು ಸತ್ತ ಹಾಗೆ. ಶ್ರೀ, ಈಗ ನೀನು ನಮ್ಮಿಬ್ರಿಗೂ ಕೆಲಸ ಸಿಗಲಿ ಅಂತ ಆಶೀರ್ವಾದ ಮಾಡು ಸಾಕು. ನನ್ನ ಆಶೀರ್ವಾದ ನಿಮ್ಗೆ ಯಾವಾಗಲೂ ಇದ್ದೇ ಇರುತ್ತೆ. ಆದರೂ ಇಷ್ಟು ವರ್ಷದಿಂದ ನೂರಾರು ಜನಕ್ಕೆ ಕೆಲಸ ಕೊಟ್ಟು ಸಂಬಳ ಕೊಡ್ತಿದ್ದವ್ ನೀನು ಇವತ್ತು ನೀನೇ ಕೆಲಸ ಹುಡ್ಕೊಂಡು ಹೋಗ್ತಿದ್ಯಾ ಅಂದರೆ ಸಂಕಟ ಆಗತ್ತೆ ಕಣೋ. ಕಮಾನ್ ಮಾಮ್, ಕಷ್ಟದಲ್ಲೇ ಅಲ್ವಾ ನಾವು ಒಳಗಿಂದ ಸ್ಟ್ರಾಂಗ್ ಆಗೋದು. ನೀವೇನು ಯೋಚನೆ ಮಾಡಬೇಡಿ. ನಿಮ್ಮ ಮಗ ಇಷ್ಟು ಚಿಕ್ಕ ಕಷ್ಟಕ್ಕೆಲ್ಲ ಹೆದರ್ಕೊಳ್ಳೋನಲ್ಲ. ಶ್ರೀ, ಸಿ ವಿ ಎಲ್ಲ ಇಟ್ಕೊಂಡಿದ್ಯಲ್ಲ? ಹಾಂ, ಇಟ್ಕೊಂಡಿದ್ದೀನಿ. ಡಿಗ್ರಿ ಸರ್ಟಿಫಿಕೇಟ್ಸು, ಮಾರ್ಕ್ಸ್ ಕಾರ್ಡು, ಎಕ್ಸ್ಪೀರಿಯನ್ಸ್ ಲೆಟರು ಎಲ್ಲ ಇದೆ. ಏನು ನವದಂಪತಿಗಳು ಟ್ರಿಮ್ ಅಂಡ್ ಸ್ಮಾರ್ಟ್ ಆಗೆಲ್ಲ ಹೊರಟಾಗಿದೆ. ಜಾನ್ವಿಗೆ ನನ್ನ ಮೇಲೆ ಕೋಪ ಹೋಗಿಲ್ಲ. ನೀವೇ ಹೇಳಿ ಅಂದ್ರೆ ಮನೆಯ ಮೇಲೆ ಸಣ್ಣ ಪುಟ್ಟ ವಿಚಾರಕ್ಕೆ ಕಿರಿಕಿರಿ ಇದ್ದೇ ಇರುತ್ತೆ. ಅದು ಕೋಪ ಮಾಡ್ಕೊಂಡ್ರೆ ಹೇಗೆ? ನೀವು ನನಗೆ ಕೆನ್ನೆ ಹೊಡೆದ್ರಿ, ನಾ ವಿಷಯ ದೊಡ್ಡದು ಮಾಡೋದನ್ನ ಅಲ್ಲೇ ಮರೀಲಿಲ್ವಾ? ಇದು ಹಾಗೇನಪ್ಪ. ಎಲ್ಲಿಗೆ ಹೋಗ್ತೀನಿ ಅಂದ್ರಿ? ಮಾರ್ಕೆಟ್ಗ? ನನಗೂ ಒಂದು ಐಟಮ್ ಬೇಕಾಗಿದೆ, ಬೇಕಿದ್ರೆ ದುಡ್ಡು ನಾನು ಕೊಡ್ತೀನಿ, ತಂದ್ಬಿಡಿ. ನಾವು ಮಾರ್ಕೆಟಿಗೆ ಹೋಗ್ತಿಲ್ಲ, ಕೆಲಸದ ಇಂಟರ್ವ್ಯೂಗೆ ಹೋಗ್ತಿದ್ದೀವಿ. ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ? ಅದಕ್ಕೆ ಬೆಳಗ್ಗೆ ಅಳಿಯಂದ್ರು ಪೇಪರ್ ಇಸ್ಕೊಂಡು ಹೋಗಿದ್ದು. ಒಳ್ಳೇದಾಗಲಿ, ಒಳ್ಳೆ ಕೆಲಸನ ಸಿಗಲಿ. ತೊಗೊಳ್ಳಿ, ಖರ್ಚಿಗೆ ದುಡ್ಡು ಇಟ್ಕೊಳ್ಳಿ. ಐಟಮ್ ಬೇಕಿದ್ರೆ ನಾನು ಆಮೇಲೆ ತರಿಸ್ಕೋತೀನಿ. ಅಯ್ಯೋ, ಸಂಕೋಚ ಪಡ್ಕೊಬಿಡಿಪ್ಪ, ನಾನು ನಿಮ್ಮನೆ ಕೊಡ್ತಾ ಇರೋದು, ತಗೊಳ್ಳಿ. ದುಡ್ಡಿದೆ ನಮ್ಮ ಹತ್ರ. ಬಾ ಶ್ರೀ, ಹೋಗೋಣ. ಆಲ್ ದ ಬೆಸ್ಟ್. ಏನಪ್ಪ ಚೆನ್ನ ಮಸಾಲ, ಬೆಳಗ್ಗೆ ಬೆಳಗ್ಗೆ ನನ್ನ ನೆನೆಸ್ಕೊಂಡು ಫೋನ್ ಮಾಡಿಬಿಟ್ಟಿದ್ಯಾ? ಸರ್, ಜಾನ್ವಿ ಅವಳ ಗಂಡ ಕೆಲಸ ಹುಡ್ಕೊಂಡು ಹೋದ್ರು. ಹೋಗ್ಲಿ ಹೋಗ್ಲಿ, ಎಲ್ಲಿಗೆ ಹೋದ್ರೇನು? ಎತ್ತು ಹಾಲು ಕೊಡಲ್ಲ, ಇವ್ರು ಯಾರು ಕೆಲಸ ಕೊಡಲ್ಲ. ಬಾಸು, ಲಿರಿಕ್ಸು ಸೂಪರ್ ಆಗಿದೆ. ಎತ್ತು ಹಾಲು ಕೊಡಲ್ಲ, ಇವರಿಗೆ ಯಾರು ಕೆಲಸ ಕೊಡಲ್ಲ. ಒಂದು ಟ್ಯೂನ್ ಹಾಕ್ಬಿಟ್ರೆ ಹಾಡು ಸೂಪರ್ ಇದೆ. ಎತ್ತು ಹಾಲು ಕೊಡಲ್ಲ, ಇವರಿಗೆ ಯಾರು ಕೆಲಸ ಕೊಡಲ್ಲ. ಬೆಳಗ್ಗೆ ಬೆಳಗ್ಗೆ ನನ್ನ ಮಿದ್ಲು ಕೈ ಹಾಕ್ಬೇಡ. ಈ ಮ್ಯೂಸಿಕ್ ಕಂಪೋಸ್ ಮಾಡೋದೆಲ್ಲ ನಿನ್ನ ಮೂತಿಗೆ ಸೆಟ್ ಆಗಲ್ಲ. ಒಂದು ಕೆಲಸ ಮಾಡು,
ಹೋಗಿ ಅವ್ರನ್ನ ಹಿಂಬಾಲಿಸು. ನಾನು ಅವ್ರ ಜೊತೆ ಇಂಟರ್ವ್ಯೂಗೆ ಹೋಗೋದಾ? ಏನು ಬಾಸ್, ರಿಟೈರ್ಡ್ ಆಗೋ ವಯಸ್ಸಲ್ಲಿ ನನಗೆ ಯಾರು ಕೆಲಸ ಕೊಡ್ತಾರೆ? ನಾನು ನಿಮ್ಮ ಹತ್ರನೇ ಆರಾಮಾಗಿ ಇದ್ಬಿಡ್ತೀನಿ. ಏಯ್ ಬೇಕುಫ, ನಾನು ಅವ್ರನ್ನ ಹಿಂಬಾಲಿಸ್ಕೊಂಡು ಹೋಗು ಅಂತ ಹೇಳಿದ್ದು ಅವ್ರನ್ನ ಫಾಲೋ ಮಾಡು ಅಂತ, ಕೆಲಸ ಹುಡ್ಕೊಂಡು ಹೋಗು ಅಂತಲ್ಲ. ಓ, ಅರ್ಥ ಆಯ್ತು. ಸರ್, ಆಟೋ ಓಡಿಸೋದನ್ನ ಹೇಳ್ಕೊಡ್ತೀರಾ? ಯಾರಿಗೆ ಹೇಳ್ಕೊಡ್ಬೇಕು ಸರ್? ನನಗೆ. ನೋಡೋಕೆ ಎಜುಕೇಟೆಡ್ ಥರ ಇದ್ದೀರಾ, ನಮ್ಮ ಹೊಟ್ಟೆ ಮೇಲೆ ಯಾಕೆ ಸರ್ ಹೊಡಿತೀರಾ? ಶ್ರೀ, ನಾನು ಕೇಳೋದ್ರಲ್ಲಿ ತಪ್ಪೇನಿದೆ ಜಾನು? ಅಕಸ್ಮಾತ್ ನನಗೆ ಇಂಟರ್ವ್ಯೂನಲ್ಲಿ ಕೆಲಸ ಸಿಕ್ಕಿಲ್ಲ ಅಂದರೆ, ಇಲ್ಲ ವೇಕೆನ್ಸಿ ಇಲ್ಲ ಅಂದರೆ ಆಟೋನಾದರೂ ಓಡಿಸ್ಬೋದಲ್ವಾ? ಕಂಪ್ನಿ MD ಆಗಿದ್ದು ನೀನು ಆಟೋ ಓಡಿಸ್ತಾನಂತೆ. ಏನು ಮೇಡಮ್ ಹಂಗಂತೀರಾ? ಆಟೋ ಓಡಿಸೋದೇನು ಕಡಿಮೆನಾ? ದಿನಕ್ಕೆ 800 ರೂಪಾಯಿ ದುಡಿತೀನಿ ಗೊತ್ತಾ? ಯಾಕೆ ಶ್ರೀ? ಹಿಂದೆ ನಾನು ಇದೇ ಥರ ಎಷ್ಟೋ ಜನರಿಗೆ ಇಂಟರ್ವ್ಯೂ ಮಾಡಿದ್ದೆ. ಅವ್ರ ಕ್ವಾಲಿಫಿಕೇಷನ್ ಸ್ವಲ್ಪ ಕಮ್ಮಿ ಇದ್ದಿದ್ರು ರಿಜೆಕ್ಟ್ ಮಾಡಿಬಿಡ್ತಿದ್ದೆ. ಇವತ್ತು ನಾನು ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಅದೆಲ್ಲ ನೆನಪಿಗೆ ಬರ್ತಾ ಇದೆ. ಅದರಲ್ಲಿ ಎಷ್ಟೋ ಜನ ರಿಕ್ವೆಸ್ಟ್ ಮಾಡ್ಕೋತಾ ಇದ್ರು, ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಬೇಕು, ಬಾಡಿಗೆ ಕಟ್ಟಬೇಕು, ಅಮ್ಮನ್ನ ಆಸ್ಪತ್ರೆಗೆ ಸೇರಿಸ್ಬೇಕು, ತಂಗಿ ಮದುವೆ ಮಾಡಬೇಕು, ಕೆಲಸ ಕೊಡಿ ಸಾರ್ ಅಂತ. ಆದರೆ ನಾನು ಅದು ಯಾವುದನ್ನು ಕನ್ಸಿಡರೇ ಮಾಡ್ತಿರ್ಲಿಲ್ಲ. ಇವತ್ತು ಅದರ ನೋವೇನು ಅಂತ ನನಗೆ ಅರ್ಥ ಆಗ್ತಿದೆ. ಶ್ರೀ, ಬಾಸ್ ಚೇರ್ ಮೇಲೆ ಕೂತಾಗ ಬಾಸ್ ಥರ ಯೋಚನೆ ಮಾಡಬೇಕು. ಕೆಲಸ ಹುಡುಕುವಾಗ ಬೇರೆ ಥರನೇ ಯೋಚನೆ ಮಾಡಬೇಕು. ಬಾ ಹೋಗೋಣ. ಹಸುವಾಗ್ತಾ ಇದೆ. ಬೆಳಗ್ಗೆ ತಿಂಡಿನೇ ಸಾಕಾಗಲಿಲ್ಲ. ಎರಡೆರಡು ತುತ್ತು ಉಪ್ಪಿಟ್ಟು ಸಿಕ್ತು. ನಮ್ಮ ಮನೇಲಿ ಫ್ರಿಡ್ಜಿನಲ್ಲಿ ಆಗಿದ್ದಿದ್ರೆ ಪೇಸ್ಟ್ರಿ, ಬಿಸ್ಕೆಟ್ಸು, ಚಾಕ್ಲೇಟು ಎಲ್ಲ ಇರ್ತಿತ್ತು. ಇಲ್ಲಿ ಏನೂ ಇಲ್ಲ ಈ ಮನೆಯಲ್ಲಿ. ಕಡಲೆಕಾಯಿ ಬೀಜನೂ ಇಲ್ಲ. ಬಾಳೆಹಣ್ಣು
ಕಳ್ಳಿ ಕದ್ದು ತಿಂತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ನಾನೇ ನಿಮ್ಮನೆ ಗಂಟು ಕದಿಲಿಲ್ಲ, ಹಸುವಾಗ್ತಾ ಇತ್ತು, ಅದಕ್ಕೆ ಒಂದು ಬಾಳೆಹಣ್ಣು ತಗೊಂಡೆ ತಿನ್ನೋದಿಕ್ಕೆ. ಅದಕ್ಕೆ ನೀವು ನನ್ನ ಕಳ್ಳಿ ಅನ್ಬೇಡಿ. ಮುಚ್ಚೆ ಬಾಯಿ. ನನ್ನ ಮನೇಲೆ ಕಳ್ತನ ಮಾಡಿ ನನಗೆ ಗಂಟ್ಲು ಜೋರ್ ಮಾಡ್ತೀಯಾ? ಈ ಕದ್ದು ತಿಂದು ತಿಂದೇನೆ ಎಮ್ಮೆ ತರ ಮೈ ಬೆಳೆಸ್ಕೊಂಡಿರೋದು. ಹಾಗೆಲ್ಲ ಮಾತಾಡ್ಬೇಡಿ ನೀವು. ನನ್ನ ಲೈಫ್ನಲ್ಲೇ ನಾನು ಯಾವತ್ತೂ ಕದ್ದು ತಿಂದಿಲ್ಲ, ಇದೇ ಫಸ್ಟು. ಓ, ಇದೇ ಫಸ್ಟ್. ಏನೋ ದೊಡ್ಡ ಸಾಧನೆ ಮಾಡಿರೋಳ್ ತರ ಮಾತಾಡ್ತಾ ಇದೀಯಾ? ಅಬ್ಬಾ, ದೇವ್ರ ಪೂಜೆಗೆ ಅಂತ ಒಂದು ಚಿಪ್ ಬಾಳೆಹಣ್ಣು ಇಟ್ಟಿದ್ದೆ, ಅದನ್ನು ಬಿಡಲ್ವಲ್ಲ ನೀವುಗಳು? ಅದೇನ್ ಜನ್ಮಗಳೋ ಏನೋ ನಿಮ್ದು. ಒಂದು ಬಾಳೆಹಣ್ಣು ತಗೊಂಡೆ, ಯಾಕೆ ಇಷ್ಟೆಲ್ಲ ಮಾತಾಡ್ತೀರಾ? ಓಹೋ, ಬರೀ ಒಂದು ಬಾಳೆಹಣ್ಣ? ಒಂದು ಬಾಳೆಹಣ್ಣಿನ ಬೆಲೆ ಎಷ್ಟು ಗೊತ್ತಾ ನಿನಗೆ? 5 ರೂಪಾಯಿ. 1 ಕೆಜಿಗೆ 70 ರಿಂದ 80 ರೂಪಾಯಿ ಆಗುತ್ತೆ. ಹೊರಗಡೆ ಹೋಗಿ ತಗೊಂಡ್ ಬಾ ನೋಡೋಣ. ಈ ತರ ಯಾವ್ದಾದ್ರು ಅಂಗಡಿನಲ್ಲಿ ಕಳ್ತನ ಮಾಡಿದಿದ್ರೆ ಒಂದು ಜೈಲ್ ಒಳಗಡೆ ಹಾಕಿರೋರು. ಇನ್ನೊಂದ್ಸಲ ಏನಾದ್ರೂ ನಾನು ಕೇಳ್ದೆ ಏನಾದ್ರೂ ಕದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಹೇಳ್ಕೊಳ್ಳೋದಿಕ್ಕೆ ಅನ್ನಪೂರ್ಣ ಫುಡ್ ಪ್ರಾಡಕ್ಟ್ ಕಂಪ್ನಿ ಓನರ್ ಮನೆಯವರು ಮಾಡೋದು ನೋಡಿದ್ರೆ ಇಂಥ ಕಚ್ಚಡ ಕೆಲಸ. ಬಾಬಾ, ಇನ್ನೂ ಈ ಮನೆಯಲ್ಲಿ ಅದೇನೇನು ಕಳ್ತನ ಆಗುತ್ತೋ, ಏನೇನು ಆಗಿದೆಯೋ. ನಾನು ಬೇರೆ ಒಡವೆ ದುಡ್ಡು ಅಂತ ಅಲ್ಲಲ್ಲೇ ಬಿಸಾಕಿರ್ತೀನಿ. ಎಲ್ಲನೂ ಹುಷಾರಾಗಿ ಎತ್ತಿಟ್ಕೋಬೇಕು, ಯಾವುದಕ್ಕೂ ಉಳ್ಗಾಲ ಇರಲ್ಲ. ಉಪ್ಪಿನಕಾಯಿ ಎಲ್ಲ ಬೀರಲ್ಲಿ ಇಟ್ಟು ಬೀಗ ಹಾಕ್ತೀನಿ, ಎಲ್ಲ ನುಂಗ್ ನೀರು ಕುಡಿದು ಬಿಡ್ತಾರೆ. ಗುರುವೇ, ಹಲೋ, ಹೇಳಿ ಸರ್. ಹೌದಾ, ಸರಿ, ಫೋಟೋ ಕಳಿಸಿ ಸರ್. ಮನು, ಆನಂದ್, ಅಭಿ, ರಾಕಿ, ಅಭಿಷೇಕ್, ಗಣೇಶ್, ರವಿ, ಶರಣ್, ಸರ್, ನಮ್ಮಿಬ್ರ ಹೆಸರು? ನಿಮ್ಮ ಹೆಸರು ಹೇಳಿ? ಶ್ರೀನಿಧಿ ಅಂತ. ಜಾನ್ವಿ? ಇಲ್ಲ, ನಿಮ್ಮ ಹೆಸರಿಲ್ಲ. ಒಳಗೆ ಹೋಗಿ ಚೆಕ್ ಮಾಡೋಣ ಬಾಶ್ರೀ. ನೀವೆಲ್ಲ ಹೋಗಂಗಿಲ್ಲ ರೀ. ಯಾಕೆ ಏನು ಅಂತ ಹೇಳಕ್ಕೆ ನೀವೇನು ಕಂಪ್ನಿ ಓನರ? ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ನಾವು ಹಾಗೆ ಮಾತಾಡಿದ್ರೆ ಏನಿವಾಗ? ನೋಡಿ, ಫೋನ್ ಮಾಡ್ದಾಗ ಹೇಳಿದ್ದಾರೆ ನಿಮ್ಮ CV, ಮಾರ್ಕ್ಸ್ ಕೊಡಿ, ಎಲ್ಲದನ್ನು ತೊಗೊಂಡು ಬನ್ನಿ, ವೇಕೆನ್ಸಿ ಇದೆ ಅಂತ. ಅದಕ್ಕೆ ಬಂದಿರೋದು. ನೋಡ್ರಿ, ಇದರಲ್ಲಿ ನಿಮ್ಮ ಹೆಸರಿಲ್ಲ, ನಾನು ಬಿಡೋಕ್ಕಾಗಲ್ಲ. ನಾವು ಒಳಗೆ ಹೋಗ್ತೀವಿ. ಬಾಜಾನು ಏನ್ರಿ ಕಂಪ್ನಿ ಓನರ್ ಥರ ನುಗ್ತಾ ಇದ್ದೀರಾ?
ನೀವು ಬಂದ ತಕ್ಷಣ ಸೆಲ್ಯೂಟ್ ಹೊಡೆದು ನಿಮ್ಮ ಕಾರ್ ಡೋರ್ ಓಪನ್ ಮಾಡಿಬಿಟ್ಟು ನಿಮ್ಮ ಕೈಲಿರೋ ಫೈಲ್ಗಳೆಲ್ಲ ತಗೊಂಡು ನಿಮ್ಮ ಸೆಲ್ಯೂಟ್ ಹೊಡೆದು ಒಳಗೆ ಕಳಿಸ್ಬೇಕಾ? ಓ ದೊಡ್ಡ ಮನುಷ್ಯ, ಅವೆಲ್ಲ ಇಟ್ಕೋಬೇಡ, ಹೋಗ್ತಾ ಇರೋ. ಏನಪ್ಪ ಹಾಗೆ ನಿಂತಿದೀಯಾ? ಒಳಗೆ ಬಿಡಲ್ಲ. ಹೋಗ್ರಿ, ಏನಿನ್ನೂ ನಿಂತಿದ್ದೀರಾ? ಹೋಗಿ.